ಆತ್ಮೀಯ ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಭಕ್ತರ ಭಾವನೆಗಳಿಗೆ ಬೆಂಕಿಯನ್ನು ಇಟ್ಟು ಮಾಡಬಾರದ ಹಲಕ ಕೆಲಸವನ್ನ ಮಾಡುವುದರ ಮೂಲಕ ಹೆಸರಿಗೆ ಮಾತ್ರ ಕಾವಿ ಹಾಕಿಕೊಂಡು ಖಾಸಗಿ ದರ್ಬಾರನ್ನ ಮಾಡ್ತಕ್ಕಂಥ ಎಲ್ಲ ಈ ಭ್ರಷ್ಟ, ದುಷ್ಟ, ನೀಚ, ಪರಮ ನೀಚ ಸನ್ಯಾಸಿಗಳಿಗೆ ಧಿಕ್ಕಾರವನ್ನ ಕೂಗ್ತಾ, ಅದರ ಜೊತೆಗೆ ಏನು ಒಂದು ಧರ್ಮದ ತತ್ವದ ತಳಹದಿಯ ಮೇಲೆ ಸನ್ಯಾಸತ್ವವನ್ನು ಸ್ವೀಕರಿಸಿ ಇತರೆ ಮಠ ಮಂದಿರಗಳಿಗೆ ಮಾದರಿಯಾಗಿರ್ತಂಥ ಸ್ವಾಮಿಗಳಲ್ಲಿ, ಪ್ರಾಮಾಣಿಕ ಗುರುಗಳಲ್ಲಿ ಕ್ಷಮೆಯನ್ನ ಕೊಡ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಕಾರಣ ಏನಂತಂದ್ರೆ, ಉತ್ತರ ಕರ್ನಾಟಕದ ಪ್ರಭಾವಿ ಮಠ ಸ್ವಾಮೀಜಿಗಳಲ್ಲಿ ಒಬ್ಬರಾಗಿದ್ದ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿಯ ರಾಸಲೀಲೆ ಅಥವಾ ಯುವತಿಗೆ ಒಂದು ಏನು ಮಾನಸಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಥವಾ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಸುದ್ದಿ ಕಳೆದ 1 ತಿಂಗಳಿಂದ ಇಡೀ ರಾಜ್ಯದಲ್ಲಿ ಹರಿದಾಡ್ತಾ ಇದೆ. ಅದಕ್ಕೆ ಪೂರಕ ಎಂಬಂತೆ ಮೊದಲು ಈ ಸ್ವಾಮೀಜಿ ಯಾವುದನ್ನು ಕೂಡ ಅಲ್ಲಗಳಿರಲಿಲ್ಲ ಅಥವಾ ಯಾವುದನ್ನು ಕೂಡ ಒಪ್ಪಿಕೊಳ್ಳಲಿಲ್ಲ. ಯಾವಾಗ ತನ್ನ ತೇಜೋವಧೆ ಅಥವಾ ಮಾನಹಾನಿ ಆಗ್ತದೆ ಅನ್ನೋದು ಬೆಳಕಿಗೆ ಬಂತು, ಅವಾಗ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರೆ. ಈ ಸ್ವಾಮೀಜಿ ಅಷ್ಟೊಂದು ಪ್ರಾಮಾಣಿಕನಾಗಿದ್ರೆ ಈ ಸ್ಟೇ ತರತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅಥವಾ ಅದೇ ಸ್ವಾಮೀಜಿ ಅಂದ್ರೆ ಕೂಡಲ ಸಂಗಮದ ಈ ನೇಗಿಲ ಯೋಗಿಯ ಜಯಮೃತ್ಯುಂಜಯ ಸ್ವಾಮೀಜಿಗೆ ಅನ್ಯಾಯವಾಗಿದ್ರೆ ಅಥವಾ ಅವ್ರು ಈಗೇನು ಹೇಳ್ಕೊಂಡಿದ್ದಾರೆ ಅಂತಂದ್ರೆ, ಆ ಮಹಿಳೆ ಕಳೆದ 3 ವರ್ಷಗಳಿಂದ ನನ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗೇನಾದ್ರೂ ಅದು ಸತ್ಯವೇ ಆಗಿದ್ದರೆ ಜಯಮೃತ್ಯುಂಜಯ ಸ್ವಾಮಿ ಒಬ್ಬ ಬುದ್ಧಿವಂತ ಸ್ವಾಮೀಜಿ. ಅದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರ ಮುಂದೆ ಈ ಮಹಿಳೆ ನನಗೆ ಈ ರೀತಿ ಮಾಡ್ತಾ ಇದ್ದಾಳೆ, ನನ್ನ ಚಾರಿತ್ರವಧೆಯನ್ನ ಮಾಡ್ತಾ ಇದ್ದಾಳೆ, ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಯಾವಾಗ ಆತನ ಅಸಲಿ ಬಣ್ಣ ಬಯಲಿಗೆ ಬಂತು, ಆವಾಗ ಆ ಮಹಿಳೆ ನನಗೆ ಈ ತರ ಮಾಡ್ತಾ ಇದ್ಳು ಅಂತೇಳಿ ಇವತ್ತೇನು ಹೇಳ್ತಾ ಇದ್ದಾರೆ, ಇದು ನಂಬೋದಕ್ಕೆ ಅಷ್ಟೊಂದು ಈಜಿ ಅಲ್ಲ ಅಂತ ಹೇಳ್ಬೋದು. ಏನು ಈ ಒಬ್ಬ ಮಹಿಳೆ ಜಯಮೃತ್ಯುಂಜಯ ಸ್ವಾಮೀಜಿಗಳ ಮೇಲೆ ಒಂದು ಆರೋಪವನ್ನ ಮಾಡಿದರೆ, ಈ ಆರೋಪವನ್ನ ಹೊರತುಪಡಿಸಿ ಕೂಡಲ ಸಂಗಮ ಸ್ವಾಮೀಜಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈತ ಒಬ್ಬ ಲಿಂಗಾಯತ ಧರ್ಮದ ಪ್ರಮುಖ ಸ್ವಾಮೀಜಿ. ಆ ಧರ್ಮದ ರಕ್ಷಣೆಗಾಗಿ ಅಥವಾ ಪಂಚಮಸಾಲಿಯ ಮೀಸಲಾತಿಗಾಗಿ ಹೋರಾಟ ಮಾಡುವುದರ ಮೂಲಕ ಕೆಲವೇ ದಿನಗಳಲ್ಲಿ ಇಡೀ ರಾಜಕಾರಣವನ್ನೇ ಅಲ್ಲಾಡಿಸುವಂತ ಒಂದು ಶಕ್ತಿಯನ್ನು ಹೊಂದಿದ್ರು. ಅದರ ಜೊತೆಗೆ ಇಡೀ ಲಿಂಗಾಯತ ಸಮಾಜ ನಮ್ಮ ಸಮಾಜದ ಒಬ್ಬ ಹಿರಿಯ ಸ್ವಾಮೀಜಿ ಅಥವಾ ನಮ್ಮ ಸಮಾಜದ ಒಬ್ಬ ಗುರು ಅಂತೇಳಿ ಎಲ್ಲರೂ ಇವರನ್ನು ಆರಾಧಿಸ್ತಾ ಇದ್ರು. ಆದ್ರೆ ಯಾವಾಗ ಈ ಕಳಂಕ ಬಂತು, ಜಯಮೃತ್ಯುಂಜಯ ಸ್ವಾಮೀಜಿ ಇಂಥ ಹಲ್ಕ ಕೆಲಸ ಮಾಡಬಾರ್ದಾಗಿತ್ತು ಅಂತಕ್ಕಂಥ ವಿಚಾರಗಳು ಇವತ್ತು ಇಡೀ ರಾಜ್ಯದಲ್ಲಿ ಹರಿದಾಡ್ತಾ ಇದೆ. ಯಾಕೆಂತಂದ್ರೆ ಈ ಕೂಡಲ ಸಂಗಮ ಸ್ವಾಮೀಜಿ ಅಷ್ಟೊಂದು ಏನು ಪ್ರಬುದ್ಧ ಸ್ವಾಮೀಜಿ ಅಲ್ಲ, ಸಣ್ಣ ವಯಸ್ಸಿನಲ್ಲಿ ರಾಜ್ಯದಲ್ಲಿ ಜನ ಗುರುತಿಸುವಂತ ಒಂದು ಹೋರಾಟವನ್ನು ಮಾಡೋದ್ರ ಮೂಲಕವಾಗಿ ಎಲ್ಲರ ಮನಸ್ಸಿನಲ್ಲಿ ಅಚ್ಚು ಹಿಡಿದಿದ್ರು. ಆದ್ರೆ ಏನು ಈ ಒಂದು ಹಲ್ಕ ಕೆಲಸದಲ್ಲಿ ಅವರು ಮಾಡಿದ್ದಾರೋ ಬಿಟ್ಟಿದ್ದಾರೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಏನು ಲಿಂಗಾಯತರ ಒಂದು ಒಳ್ಳೆತನವನ್ನು ದುರುಪಯೋಗ ಮಾಡಿಕೊಳ್ಳುವುದರ ಮೂಲಕವಾಗಿ ಎಲ್ಲರೂ ನನ್ನ ಜೊತೆಗಿದ್ದಾರೆ, ನನ್ನ ಬೆನ್ನಿಗಿದ್ದಾರೆ, ನಾನು ಮನಸ್ಸು ಮಾಡಿದ್ರೆ ಈ ಸರ್ಕಾರವನ್ನೇ ಅಲ್ಲಾಡಿಸ್ಬಿಡ್ತೀನಿ ಅಂತಕ್ಕಂಥ ಒಂದು ಹುಚ್ಚು ಧೈರ್ಯ ಅಥವಾ ಹುಂಬ ಸಾಹಸಕ್ಕೆ ಕೈ ಹಾಕುವುದರ ಮೂಲಕವಾಗಿ ಜಯಮೃತ್ಯುಂಜಯ ಸ್ವಾಮಿ ಇವತ್ತು ನಗೆಪಾಟೀಲ್ಗೆ ಗುರಿಯಾಗಿದ್ದಾರೆ. ಯಾಕಂದ್ರೆ ಸಮಾಜದ ಸಂಘಟನೆ ಅಥವಾ ಜಾತಿಯ ಸಂಘಟನೆ ಬಂದಾಗ ಎಲ್ಲ ಸಮಾಜದ ಮುಖಂಡರು ಅಥವಾ ಜಾತಿಯ ಜನರು ಒಂದಾಗಿ ನಮ್ಗೆ ಒಬ್ಬ ಗುರು ಸ್ಥಾನದಲ್ಲಿ ಒಬ್ಬ ಒಳ್ಳೆ ಗುರು ಇದ್ರೆ ಸಾಕು ಅಂತಕ್ಕಂಥ ಮನಸ್ಥಿತಿಯನ್ನ ಇಟ್ಕೊಂಡು ಅವರನ್ನ ಆ ಸ್ಥಾನದಲ್ಲಿ ಕೂರಿಸಿದ್ರು. ಆದ್ರೆ ಇದೇ ಜಯಮೃತ್ಯುಂಜಯ ಸ್ವಾಮೀಜಿ ಇಂತಹ ಹಲ್ಕ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಎಲ್ಲರಿಗೂ ಒಂದು ರೀತಿ ದಿಗ್ಭ್ರಾಂತವಾಗಿಬಿಟ್ಟಿದೆ. ಅದಕ್ಕೆ ಈ ನೇಗಿಲ ಯೋಗಿಯ ಸ್ವಾಮಿ ಈ ರೀತಿ ಮಾಡಿದ್ದಾನೆ ಅಂತಂದ್ರೆ ಯಾರು ಕೂಡ ಅಷ್ಟೊಂದು ಈಜಿಯಾಗಿ ನಂಬೋದು ಇಲ್ಲ, ಅಥವಾ ಇವರು ಮಾಡಿಲ್ಲ ಅಂತೇಳಿ ಯಾರು ಕೂಡ ಒಪ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿಯೂ ಇಲ್ಲ. ಯಾಕಂದ್ರೆ ಈಗಾಗಲೇ ನಾವು ರಾಜ್ಯದ ಅನೇಕ ಮಠಾಧೀಶರು ಅಥವಾ ಕಾವಿ ದಾರಿಗಳ ಸೋಯಿನಲ್ಲಿದ್ದಂತ ಸನ್ಯಾಸಿಗಳು ಏನೇನು ಹಲ್ಕ ಕೆಲಸವನ್ನ ಮಾಡಿದ್ದಾರೆ, ಎಷ್ಟು ಜನ ಸ್ವಾಮೀಜಿಗಳು ಜೈಲಿಗೆ ಹೋಗಿ ಬಂದಿದ್ದಾರೆ, ಎಷ್ಟೋ ಜನ ಊರು ಬಿಟ್ಟು ಹೋಗಿದ್ದಾರೆ, ಎಷ್ಟೋ ಜನ ಮಠ ಮಂದಿರಗಳ ಹೆಸರನ್ನೇ ಹಾಳು ಮಾಡಿದ್ದಾರೆ, ಆ ಗ್ರಾಮದ ಹೆಸರನ್ನೇ ಹಾಳು ಮಾಡಿದ್ದಾರೆ ಅನ್ನೋದನ್ನ ಈಗಾಗಲೇ ಕಳೆದ 1-2 ವರ್ಷಗಳಿಂದ ಇಡೀ ಕರ್ನಾಟಕ ಗುರುತಿಸಿಕೊಂಡಿದೆ. ಮುದಿ ವಯಸ್ಸಿನ ಸ್ವಾಮಿ ಒಬ್ಬ ಇನ್ನೊಬ್ಬರಿಗೆ ಕಿರುಕುಳ ಕೊಡ್ತಾನೆ, ಒಂದು ಉತ್ತರ ಕರ್ನಾಟಕದ ಪ್ರಭಾವಿ ಮಠದ ಮಠಾಧೀಶನ ಒಬ್ಬ ಅವರದೇ ಆದಂತ ಮಠದ ಹಾಸ್ಟೆಲ್ ನಲ್ಲಿ ಇರ್ತಕ್ಕಂಥ ಯುವತಿಯ ಮೇಲೆ ಒಂದು ದೌರ್ಜನ್ಯವನ್ನ ಮಾಡ್ತಾನೆ. ಯಾವುದೋ ಒಬ್ಬ ಸ್ವಾಮಿ ಮಠಗ ಅಂಕಿಯನ್ನ ಹೇಳುವುದರ ಮೂಲಕ ಯುವಕರ ದಾರಿಯನ್ನ ತಪ್ಪಿಸ್ತಾನೆ. ಮತ್ತೊಬ್ಬ ಸ್ವಾಮಿ ಪಾದಪೂಜೆ ನೆಪದಲ್ಲಿ ಕಂಡ ಹೆಂಗಸರ ಮನೆಗಳಲ್ಲಿ ಹೋಗಿ ಒಂದು ವಸ್ತಿ ಅಂದ್ರೆ ಏನದು ಹಾರ್ಟ್ ಇದ್ದು ಅಲ್ಲಿ ಪಾದಪೂಜೆಯನ್ನು ಮಾಡ್ಕೊಂತ ಒಂದು ಕೆಟ್ಟ ಪರಂಪರೆಗೆ ಏನ್ ನಾಂದಿಯನ್ನ ಹಾಡಿದ್ದಾರೆ. ಇಂತಹ ಕಾವಿದಾರಿಗಳಿಗೆ ಧಿಕ್ಕಾರ ಬರಲಿ. ಭಕ್ತರು ಕೂಡ ಏನು ತಮ್ಮ ಭಾವನೆಗಳ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ, ಅಂತಹ ಸ್ವಾಮೀಜಿಗಳನ್ನ ಅವರವರ ಸಮಾಜದಿಂದ ಅಥವಾ ಅವರವರ ಮಠಗಳಿಂದ ಒದ್ದು ಹೊರಗೆ ಹಾಕುವಂತ ಕೆಲಸವನ್ನ ಮಾಡ್ಬೇಕಾಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಅತ್ಯಂತ ಪ್ರಭಾವಿ ಸ್ವಾಮೀಜಿಗಳು ಕೂಡ ಅನೇಕ ಹಗರಣಗಳಲ್ಲಿ ಸಿಲುಕಿದ್ದಾರೆ. ಇವರು ಯಾವತ್ತು ನೋಡಿದ್ರೆ ವಿಧಾನಸೌಧದಲ್ಲಿ ರಾಜಕಾರಣಿಗಳ ಸುತ್ತ ಗಿರಿಕಿ ಹೊಡೆಯುವುದರ ಮೂಲಕವಾಗಿ ಅಥವಾ ಸಮಾಜದ ಹೆಸರಿನಲ್ಲಿ ಅಥವಾ ಮಠಗಳ ಹೆಸರಿನಲ್ಲಿ ಸರ್ಕಾರದ ಖಜಾನೆಯಿಂದ ಕೂಡ ಹಣ ಲೂಟಿ ಮಾಡುವುದರ ಮೂಲಕವಾಗಿ ಒಂದು ಕಮಿಷನ್ ಏಜೆಂಟ್ ತರ ಕೆಲಸವನ್ನ ಮಾಡ್ತಿರೋದು ಈ ಕಾವಿದಾರಿಗಳಿಗೆ ಒಂದು ನೈತಿಕ ಅಧಪತನಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಹಾಗಂತ ಎಲ್ಲ ಕಾವಿದಾರಿಗಳು ಅಥವಾ ಎಲ್ಲ ಸ್ವಾಮೀಜಿಗಳು ಕೆಟ್ಟವರು ಅಂತಲ್ಲ. ಅನೇಕ ಮಠಾಧೀಶರು ಅಥವಾ ಸಾಧು ಸಂತರು, ಸ್ವಾಮೀಜಿಗಳು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣ ಸಂಸ್ಥೆ
ಸಂಸ್ಥೆಗಳನ್ನ ಕಟ್ಟುವುದರ ಮೂಲಕ ಮಾದರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರವರ ಧರ್ಮದ ಸ್ವಾಮೀಜಿಗಳು ಅವರವರ ಧರ್ಮದ ರಕ್ಷಣೆಗಾಗಿ ಮತ್ತು ಆ ಧರ್ಮದಲ್ಲಿ ಹುಟ್ಟಿದಂತ ಜನರ ಒಂದು ಏಳಿಗೆಗಾಗಿ ನಿರಂತರ ಶ್ರಮವನ್ನು ಕೂಡ ಹಾಕ್ತಾ ಇದ್ದಾರೆ. ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳಾಗಿರಬಹುದು, ನಿಡಸೋಸಿಯ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಾಗಿರಬಹುದು, ಅಥವಾ ಈ ಹಿಂದೆ ಇದ್ದಂತ ಮತ್ತು ಈಗಿರ್ತಕ್ಕಂಥ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀಗಳು ಇರಬಹುದು. ಇಂಥ ಅನೇಕ ಮಾದರಿ ಸ್ವಾಮೀಜಿಗಳು ಕೂಡ ಇವತ್ತು ಸಮಾಜ ಮೆಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಇವರ ಹೆಸರಿಗೆ ಕಪ್ಪು ಮಸಿ ಬಳಿಕೊಳ್ಳಿಲ್ಲ, ಯಾರಿಗೂ ಕೆಟ್ಟದಾಗಿ ಯೋಚಿಸಲಿಲ್ಲ, ಯಾರಿಗಾದ್ರೂ ಕೆಟ್ಟದನ್ನ ಮಾಡ್ಬೇಕಂತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಯಾವತ್ತು ಇಂಥ ಸ್ವಾಮೀಜಿಗಳು ಹೋಗಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಏನೋ ಒಂದು ಬದಲಾದ ಕಾಲಕ್ಕೆ ತಕ್ಕಂತೆ ಈ ಸ್ವಾಮೀಜಿಗಳಲ್ಲಿಯೂ ಕೂಡ ಅತಿಯಾದ ಗುಂಪುಗಾರಿಕೆ, ಒಬ್ಬ ಸ್ವಾಮಿಯ ಚಾರಿತ್ರ್ಯವಧೆಯನ್ನ ಇನ್ನೊಬ್ಬ ಸ್ವಾಮೀಜಿ ಮಾಡುವುದು, ಒಬ್ಬ ಸ್ವಾಮೀಜಿಯನ್ನ ತುಳಿಯುವಂತ ಪ್ರಯತ್ನ ಮತ್ತೊಬ್ಬ ಸ್ವಾಮೀಜಿ ಮಾಡುವುದರ ಮೂಲಕವಾಗಿ ಯಾರು ಧರ್ಮವನ್ನ ಒಗ್ಗೂಡಿಸಬೇಕಾಗಿತ್ತು ಅಂತಹ ಸ್ವಾಮೀಜಿಗಳು ಇವತ್ತು ಧರ್ಮವನ್ನ ಹಾಳು ಮಾಡೋದ್ರ ಜೊತೆಗೆ ಒಂದು ಏನು ಅವರ ಮೇಲೆ ಭಕ್ತಿ ಪರಂಪರೆ ಇಟ್ಕೊಂಡು ಅಥವಾ ಅವರ ಒಂದು ಭಕ್ತರಿಗೆ ಏನು ಜನಗಳಿದ್ದಾರೆ ಅವರವರ ನಡುವೆ ಒಡಕನ್ನ ಮೂಡಿಸುವುದರ ಮೂಲಕವಾಗಿ ಒಂದು ಗುಲಾಮಗಿರಿಗೆ ಜನರನ್ನು ದೂಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆ ಸಾಧು ಸಂತರ ಮೇಲೆ ಸ್ವಾಮೀಜಿಗಳ ಮೇಲೆ ಭಕ್ತರ ಭಕ್ತಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ, ಒಬ್ಬ ನಮಕ ಹರಾಮೆ ಒಬ್ಬ ಸನ್ಯಾಸಿ ಅಥವಾ ಒಬ್ಬ ಸ್ವಾಮೀಜಿ ಮಾಡಿದಂತ ಹಲ್ಕ ಕೆಲಸ ಇನ್ನುಳಿದ ಮಠಾಧೀಶರ ಮೇಲೆ ಯಾವ ರೀತಿಯಾದಂತ ಕೆಟ್ಟ ಪ್ರಭಾವ ಬೀರ್ತದೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ, ಇಂತಹ ಸ್ವಾಮೀಜಿಗಳು ಪಟ್ಟಗಟ್ಟುವ ಸಂದರ್ಭದಲ್ಲಿ ಇರ್ಬೋದು ಅಥವಾ ಆಯಾ ಮಠಗಳಿಗೆ ಇವರನ್ನ ತರುವಂತಹ ಸಂದರ್ಭದಲ್ಲಿ ಇವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಇವರು ಶೀಲವಂತರು ಸಚ್ಚಾರಿತ್ರವಂತರು ಅಂದಾಗ ಮಾತ್ರ ಅವ್ರನ್ನ ಆ ಮಠಗಳಿಗೆ ಒಬ್ಬ ಸನ್ಯಾಸಿಯನ್ನಾಗಿ ಸ್ವೀಕಾರ ಮಾಡಬೇಕಂತೇಳಿ ಭಕ್ತರ ಅಭಿಪ್ರಾಯ ಕೂಡ ಆಗಿದೆ. ಯಾಕೆ ಅಂತಂದ್ರೆ, ಏನು ಇವರು ಎಲ್ಲಿಂದಲೂ ಬಂದು ಎಲ್ಲೆಲ್ಲೋ ಯಾವ್ದಾವ್ದೋ ಮಠಗಳಿಗೆ ಸನ್ಯಾಸಿ ಆಗೋದಕ್ಕೆ ಹೋಗಿ ಅಥವಾ ಸ್ವಾಮೀಜಿಗಳಾಗೋದಕ್ಕೆ ಹೋಗಿ ಅಥವಾ ಆ ಸಮಾಜದ ಒಂದು ನಾಯಕತ್ವಕ್ಕಾಗಿ ಅಥವಾ ಮುಖಂಡತ್ವಕ್ಕಾಗಿ ಹೋರಾಟವನ್ನ ಮಾಡುವುದರ ಮೂಲಕವಾಗಿ ಒಂದು 10-20 ಸ್ವಾಮೀಜಿಗಳು ಒಂದು ಗುಂಪು ಬೇರೆ ಆದ್ರೆ ಇನ್ನುಳಿದಂತ ಸ್ವಾಮೀಜಿಗಳು ಗುಂಪು ಕೂಡ ಬೇರೆ ಆಗುತ್ತದೆ. ನಿಜವಾಗಿ ಒಬ್ಬ ಕಾವಿ ಧರಿಸಿದಂತ ಕಾಯಕ ಯೋಗಿ ಅಥವಾ ಒಬ್ಬ ಸ್ವಾಮೀಜಿಯ ಮೂಲ ಕಾರ್ಯ ಅಂತಂದ್ರೆ ಧರ್ಮಗಳ ರಕ್ಷಣೆಯನ್ನ ಮಾಡುವುದು, ಗುಡಿ ಗುಂಡಾರದಲ್ಲಿ ಇದ್ದುಕೊಂಡು ದೇವರ ಸೇವೆಯನ್ನ ಮಾಡುವುದು, ಭಕ್ತಿ ಪರಂಪರೆಗೆ ನಾಂದಿಯನ್ನ ಹಾಡೋದು, ಜನರಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನ ಕಿತ್ತಿಸೋದು, ಅವರನ್ನ ಕೆಟ್ಟ ಅಥವಾ ದುಶ್ಚಟಗಳಿಂದ ಮುಕ್ತಿ ಮಾಡಿ ಅವರಿಗೆ ಒಂದು ಸಂಕಲ್ಪ ತೊಡತಕ್ಕಂಥ ಜೀವನವನ್ನು ಕಲಿಸಿಕೊಡೋದು ಸ್ವಾಮೀಜಿಗಳ ಒಂದು ಬೋಧನೆ ಆಗಿರ್ತದೆ. ಆದ್ರೆ ಈಗೀಗ ಏನಾಗಿದೆ, ಈ ಎಲ್ಲಾ ಸ್ವಾಮೀಜಿಗಳು ಕೂಡ ತಾನೇ ಪ್ರಭುತ್ವ ತಾನೇ ಪ್ರಭಾವಿ ಅನ್ನೋದನ್ನ ತೋರಿಸಿಕೊಳ್ಳುವ ಸಲುವಾಗಿ ರಾಜಕಾರಣಿಗಳ ಗುಲಾಮರಾಗಿ ಅಥವಾ ರಾಜಕಾರಣಿಗಳ ಏಜೆಂಟರಾಗಿ ಅವರ ಹೊಗಳು ಭಟ್ರಾಗಿ ಕೆಲಸವನ್ನ ಮಾಡುವುದರ ಮೂಲಕವಾಗಿ ಒಂದೊಂದು ಪಕ್ಷಕ್ಕೆ ಒಬ್ಬೊಬ್ಬ ಸ್ವಾಮೀಜಿ ಆಗಿದ್ದಾನೆ. ಇಂತಹ ಸ್ವಾಮೀಜಿಗಳಿಂದ ಸಮಾಜ ಯಾವ ರೀತಿ ಉದ್ಧಾರ ಆಗ್ತದೆ ಅನ್ನೋದನ್ನ ಜನ ನಿರೀಕ್ಷೆ ಕೂಡ ಮಾಡ್ತಾ ಇಲ್ಲ. ಇದರ ಬಗ್ಗೆ ನಾನು ಕೂಡಲ ಜಯಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಕಳೆದ 15 ದಿವಸಗಳ ಹಿಂದೆ ಫೋನ್ ಮಾಡಿದಾಗ ಅವರು ಬೇರೆಯಾದ ತೆರನಾದ ಉತ್ತರವನ್ನು ಕೊಟ್ಟು ಹೊರತಾಗಿ ಎಲ್ಲಿಯೂ ಕೂಡ ನಾನು ಈ ರೀತಿ ಮಾಡಿದ್ದೀನಿ, ಈ ರೀತಿ ನನ್ನ ಮೇಲೆ ಆರೋಪ ಬಂದಿದೆ ಅಂತ ಹೇಳಿರ್ಲಿಲ್ಲ. ಈಗ ಕಳೆದ 2 ದಿನಗಳಿಂದ ನಾವು ಕೂಡಲ ಸಂಗಮ ಸ್ವಾಮೀಜಿಗೆ ನಾವು ಫೋನ್ ಕರೆ ಮಾಡಿ ಇದರ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಬೇಕಂತಂದ್ರೆ ಈ ಸ್ವಾಮೀಜಿಯ ಫೋನ್ ಸ್ವಿಚ್ ಆಫ್. ಈ ಸಮಾಜದ ಮುಖಂಡರು ಕೂಡ ಈ ಕಾವ್ಯಧಾರಿಗಳಿಗೆ ಎಷ್ಟೊಂದು ಹೆದರ್ತಾರೆ ಅಂತಂದ್ರೆ, ಇವರದ ಕಂಬಳಿ ಯಾರ ಕೆಳಗೆ ಸಿಕ್ಕಿದ ಅನ್ನೋದು ಕೂಡ ಗೊತ್ತಾಗಬಾರದ ರೀತಿಯಲ್ಲಿ ಇವರು ಹೆದರ್ಕೋತಾ ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಒಂದು ಸಮಾಜದ ಮುಖಂಡ ಮತ್ತು ಈ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ಬಗ್ಗೆ ಮಾಧ್ಯಮದವರು ಕೇಳಿದಂತ ಸಂದರ್ಭದಲ್ಲಿ ಯಾವ ರೀತಿ ಹೇಳಿದ್ರು ಅಂದ್ರೆ, ಯಾರಾದ್ರೂ ಸತ್ತಾಗ ಹೇಳ್ತಾರಲ್ಲ ಆ ರೀತಿ. ಈ ಕಡೆ ಅವ್ರನ್ನ ಸಮರ್ಥನೆ ಕೂಡ ಮಾಡ್ಕೊಳ್ಳಿಲ್ಲ, ಈ ಕಡೆ ಅದನ್ನ ಅಲ್ಲಗಳಿಲ್ಲ ಕೂಡ. ಇಂಥವರಿಂದ ಸಮಾಜ ಯಾವ ರೀತಿಯಾಗಿ ಮುಂದೆ ಬೆಳೀತದೆ ಅನ್ನೋದನ್ನ ನಂಬಿಕೊಳ್ಳೋದಕ್ಕೆ ಸಾಧ್ಯ. ಸಮಾಜದ ಮುಖಂಡರು ಎನಿಸಿಕೊಂಡವರು ಅಂದ್ರೆ ಆಯಾಯ ಸಮಾಜದ ಅಥವಾ ಧಾರ್ಮಿಕ ಮುಖಂಡರು ಇಂತಹ ಕಪಟ ನಯವಂಚಕ ನಾಟಕೀಯ ಜನರ ಭಾವನೆಗಳಿಗೆ ಭಕ್ತರ ನಂಬಿಕೆಗೆ ದ್ರೋಹ ಬಗೆತಕ್ಕಂಥ ಸ್ವಾಮೀಜಿಗಳಿದ್ರೆ ಇವರಿಗೆ ಎಚ್ಚರಿಕೆಯನ್ನು ಕೊಡುವುದರ ಮೂಲಕವಾಗಿ ಸಮಾಜದಿಂದ ಇವ್ರನ್ನ ಬಹಿಷ್ಕಾರ ಹಾಕಿದ್ರು ಕೂಡ ತಪ್ಪಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿ. ಅಂದ್ರೆ ಯಾರು ಧರ್ಮವನ್ನ ಕಾಯ್ತಾರೆ ಅವರನ್ನ ಧರ್ಮ ಕಾಯ್ತದೆ ಅಂತ ಹೇಳಿ. ಇಲ್ಲಿ ಆಗಿದ್ದೇನು, ಧರ್ಮವನ್ನ ಕಾಯ್ತೀವಿ ಅಂತೇಳಿ ಹೋಗೋದ್ರ ಮೂಲಕವಾಗಿ ಧರ್ಮವನ್ನೇ ಹಾಳು ಮಾಡತಕ್ಕಂಥ ಇಂತಹ ನಯವಂಚಕ ಸ್ವಾಮೀಜಿಗಳಿಗೆ ಆ ಭಗವಂತ ಮತ್ತು ಆ ದೈವ ಕೂಡ ಇವರಿಗೆ ಯಾವತ್ತು ಒಳ್ಳೆಯದನ್ನ ಮಾಡೋದಿಲ್ಲ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ಸ್ವಾಮೀಜಿಯ ಬಗ್ಗೆ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಗಳು ನಮಗೆ ಸಿಕ್ಕ ನಂತರ ಈ ಜನರ ಮುಂದೆ ಇರ್ತಕ್ಕಂಥ ಸತ್ಯವನ್ನ ಬಿಚ್ಚಿಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳೋದ್ರ ಮೂಲಕ ಯಾರು ಧರ್ಮವಂತರು, ನೀತಿವಂತರು, ನ್ಯಾಯವಂತರು ಇಂತಹ ಕಪಟ ಸ್ವಾಮೀಜಿಗಳ ವಿರೋಧಿಗಳಿದ್ದಾರೆ ಅವ್ರು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ ನಮಗೆ ಶಕ್ತಿಯನ್ನ ತುಂಬಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತಾ, ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ.